ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಮಗು ದರ್ಗಾದಲ್ಲಿ ಎಚ್ಚರಾಯಿತು. ಇಲ್ಕಲ್ನ ದರ್ಗಾದಲ್ಲಿ ಪುನರ್ಜನ್ಮ ಪಡಿತ ಮಗು ಎಂಬಂತೆ ಜನ ಮಾತಾಡ್ತಾ ಇದ್ದಾರೆ. ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋಗಿದೆ, ಮಗುವನ್ನ ಮನೆಗೆ ತೆಗೆದುಕೊಂಡು ಹೋಗಿ ಎಂದು ಮಗುವನ್ನ ಹೇಳಿದ್ದಾರೆ. ಅದಕ್ಕಾಗಿ ಅವರ ಪೋಷಕರು ಇಳಕಲ್ದ ಮುತುರ್ಜಾ ಖಾದಿ ದರ್ಗಾಕ್ಕೆ ತೆಗೆದುಕೊಂಡು ಬಂದಾಗ ಮಗು ಪುನರ್ಜನ್ಮ ಪಡೆದ ಸ್ವಾರಸ್ಯಕರ ಸಂಗತಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ದ್ಯಾಮಣ್ಣ ಬಸವರಾಜ್ ಭಜಂತ್ರಿ ಎಂಬ 1 ವರ್ಷದ ಮಗುವನ್ನ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಲಾಗಿತ್ತು. ಸಂಜೆ ಮಗುವಿನ ಪ್ರಾಣ ಹೋಗಿದೆ, ಊರಿಗೆ ಕರೆದುಕೊಂಡು ಹೋಗಿ ಎಂದು ವೈದ್ಯರು ಹೇಳಿದ್ದಾರೆ. ಇನ್ನು ಮಗುವನ್ನ ವಾಹನದಲ್ಲಿ ಮರಳಿ ಇಳಕಲ್ಗೆ ತರುವ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅದು ಸ್ವಲ್ಪ ಕೆಮ್ಮಿದಾಗ ಮನೆಯವರಿಗೆ ಆಶ್ಚರ್ಯವಾಗಿದೆ. ಅದನ್ನ ನಗರದ ಕೋಮು ಸಾಮರಸ್ಯ ಕೇಂದ್ರವಾದ ಮುತುರ್ಜಾ ಖಾದ್ರಿ ದರ್ಗಾಕ್ಕೆ ತಂದು ಅಲ್ಲಿ ಸಮಾಧಿ ಮುಂದಿನ ಕಟ್ಟೆಯ ಮೇಲೆ ಮಲಗಿಸಿದ್ದಾರೆ. ಪವಾಡ ಎಂಬಂತೆ ಮಗು ಆ ಜಾಗದಲ್ಲಿ ಕೈಕಾಲು ಆಡಿಸಿದೆ. ಅದರ ಅಂತ್ಯ ಸಂಸ್ಕಾರಕ್ಕೆ ಬಂದಂತ ಜನ ಮಗುವನ್ನ ಕುತೂಹಲದಿಂದ ನೋಡಿದ್ದಾರೆ. ಇನ್ನು ಮಗುವನ್ನ ನಗರದ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ. ಕಲಿಯುಗದಲ್ಲಿ ಕೂಡ ಇಂತಹ ಆಶ್ಚರ್ಯಕರ ಘಟನೆಗಳು ನಡೆಯಬಹುದೇ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹುಡುಗನ ಹೆಸರು ದ್ಯಾಮಣ್ಣ. ಏನಾಗಿತ್ತು ಆ ಹುಡುಗ? ನಮ್ಮ ಅಕ್ಕನ ಗಂಡ ಹೆಸರು ಇಟ್ಟಿದ್ದು. ಹೆಸರು ಇಟ್ಟಿದ್ರೆ ಏನು ಮಾರಬಹುದು ಏನಿಲ್ಲ. ಇದು ಜಡ್ಡು ನಾನಾ ಥರ ಹೇಳ್ತಾರೆ. ಒಂದು ಊರಾಗ ಒಂದು ದವಾಖಾನೆ ತೋರಿಸ್ಕೊಂಡು ಇನ್ನೊಂದು ದವಾಖಾನೆ ಇನ್ನೊಂದು ಹೆಸರು ಹೇಳೋದು, ಇನ್ನೊಂದು ದವಾಖಾನೆ ಹೇಳೋದು, ಇನ್ನೊಂದು ಹೆಸರು ಹೇಳೋದು, ನಾನಾ ಥರ ಹೇಳ್ತಾರೆ. ಈಗ ನಾವೊಂದು ಮಾಡಿದ್ರೆ ತಾವೊಂದು ಮಾಡ್ತೀವಿ, ಹಿಂಗೆ ನಾನಾ ಥರ ಆಗಿ ಸತತ ಅಂತಂದು ಎಲ್ಲ ಊರಿಗೆ ಫೋನ್ ಮಾಡಿಬಿಡ್ತೀವಿ. ಹೋಗಿತ್ರಿ ಜೀವನ ಏನಿಲ್ಲ, ಹೋಗಿಬಿಡುತ್ತೆ. ಕಾಲೆಲ್ಲ ಕೈಯೆಲ್ಲ ಎಲ್ಲ ಉಸಲಾಸ ಎಲ್ಲ ನಿಂತ್ಬಿಡುತ್ತೆ. ಒಳ್ಳೆ ನಡೆದರಾಗ ಅಂತಂದು ಕೆಮ್ಮೆ ನೀರು 1 ವರ್ಷದ ಕೂಸು ನೀರನ್ನು ಇಲ್ಲೆಲ್ಲರೂ ಎಲ್ಲ ಬದುಕಿತ್ತು. ಒಳ್ಳೆ ಜೀವನ ಮನೆಗೆ ಬರೋದಾದ್ರೆ ದೊಡ್ಡ ದರ್ಗಾಕ್ಕೆ ಬರ್ರಿ ಜಾಗಕ್ಕಂತಂದು ಇಲ್ಲ. ಈಗೆಲ್ಲ ಎಲ್ಲ ಮನೆಗೆ ಬಂದಾರ, ಮನೆಗೆ ಬಂದಾರೆ ಎಲ್ಲರೂ ಮನೆಗೆ ಬಂದವ್ರು. ಎಲ್ಲ ಗಾಡಿಗಳು ಎಲ್ಲ ನಿಂತು ಮನೆಗೆ ದರ್ಗಾಕ್ಕೆ ಬಂದಿರಿ. ಮುರ್ತುಜಾ ಆಶೀರ್ವಾದ ದರ್ಗಾಕ್ಕೆ ಬರ್ರಿ. ಅದು ಕೆಮ್ಮೇಲೆ ನಡೆದಾರೆ ಬರೋದ್ನಾಗ ಮಣ್ಣಿಗೆ ಬಂದಿವ್ರಿ. ನಡೆದಾರಿಗೆ ಬಂದೇವೆ ಅಂದ್ರೆ ಏನು ಮಾಡಿದ್ವಿ, ಇಲ್ಲ ಕೆಮ್ಮೇನ ಸ್ವಲ್ಪ ಉಸಲಾಸ ಆಡುತ್ತಾ ಕೆಮ್ಮಿದೆ ಅಂತಂದಾಗ ದೊಡ್ಡ ಜಗದಾಗ ಬರ್ರಿ, ದೊಡ್ಡ ಜಗದಾಗ ಹಾಕಿ ಸ್ವಲ್ಪ ಅದನ್ನ ಆಸರ ತೊಗೊಂಡು ಎಲ್ಲರೂ ಹೋಗಿ ಬರ್ತಾ ಅದನ್ನ ಉಳಿಸೇನು ಅಂದಾಗ ಅದನ್ನ ಕೈ ಮೇಲೆ ಬಂದು ಇಲ್ಲೇ ಬಂದು ಎಲ್ಲರೂ ಬಂದಿವಿ ಸರ್. ಈಗ ಮತ್ತೆ ಏನಿದೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಈಗ ಆರಾಮಾಗಿ ಕೆಮ್ಮಕತ್ತಾನೆ ಸರ್. ಕೆಮ್ಮಕತ್ತಾನೆ ಸರ್. ಆರಾಮಾಗಿ ಹಳಾಕತ್ತಿದ್ದ ಹಳಾಕತ್ತಿದ್ದ ಹುಡುಗ ಹಳಾಕತ್ತಿತ್ತ ಹುಡುಗ ಹಳಾಕತ್ತಾನೆ ಸರ್. ಸ್ವಲ್ಪ ಹಿಂದೆ ಸರ್ ಸರಿ ಇವ್ರು ಕಡೆ ಬರ್ತೀನಿ. ಅಲ್ಲಿ ಮೇಲೆ ಬಿಟ್ಟರು ಮತ್ತೆ ಅಲ್ಲಿ
ಸ್ವಲ್ಪ ಸರಿ ಅದರ ಸ್ವಲ್ಪ ಕೊಡ್ರಿ ಸ್ವಲ್ಪ ಗಾಳಿ ಆಗ್ಬಿಡ್ರಿ ಇಲ್ಲ ಗಾಳಿಯಾರ ಮಾಡಿ ಅವ್ರ ಮಗ್ಳಾರ ಮಗ್ಳು ಯಾವ್ದು ಸ್ವಲ್ಪ ಸರಿ ಪ್ರಶ್ನೆ Admissions are open for English and Kannada medium. ನಿಮ್ಮ ಮಗುವಿನ ಸಮಗ್ರ ಅಭಿವೃದ್ಧಿ ಹಾಗೂ ಗುಣಮಟ್ಟದ ಶಿಕ್ಷಣದ 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ರಾಕುಂಫಿ ಫೌಂಡೇಶನ್ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಸ್ಥೆ ಅಡಿಯ ಧನುಷ್ ಕೋಚಿಂಗ್ ಕ್ಲಾಸಸ್ನಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ತರಬೇತಿಯ ವರ್ಗಗಳು 3, 4 ಮತ್ತು 5ನೇ ತರಗತಿಯ ಪ್ರವೇಶಗಳು ಪ್ರಾರಂಭ. ವಸತಿ ಸಹಿತ ವಸತಿ ರಹಿತ ಸೌಲಭ್ಯ. ನಮ್ಮಲ್ಲಿ ಸೈನಿಕ್, ಕಿತ್ತೂರ್, ಆಳಿಕೆ, ಆರ್ಎಂಎಸ್, ನವೋದಯ, ಮುರಾರ್ಜಿ, ಆದರ್ಶ, ಮುದ್ದಿನಹಳ್ಳಿಯ 3, 4 ಮತ್ತು 5ನೇ ತರಗತಿಗಳಿಗೆ 2023-24ನೇ ಸಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ನಮ್ಮ ವಿದ್ಯಾರ್ಥಿಗಳು ರಾಕುಂಫಿ ಫೌಂಡೇಶನ್ ಮತ್ತು ಸಂಗೊಳ್ಳಿ ರಾಯಣ್ಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ನಮ್ಮ ಸಂಸ್ಥೆಗೆ ಹೆಸರು ಮಾಡಿದ್ದು ಆ ವಿದ್ಯಾರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಅಭಿನಂದನೆಗಳು. Admissions are open for ಧನುಷ್, ಸೈನಿಕ್ and ನವೋದಯ ಕೋಚಿಂಗ್. Regular classes Kannada and English medium for 3rd, 4th and 5th standard. Residential and non-residential. ನಮ್ಮ ಸಂಸ್ಥೆಯ ವಿಶೇಷತೆಗಳು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಮಾಡುತ್ತಿರುವ ಸಂಸ್ಥೆ. ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ. ಆಯಾ ವಿಷಯಗಳ ಆಧಾರದ ಮೇಲೆ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು. ವಿಶೇಷವಾಗಿ ಡಿಜಿಟಲ್ ಕ್ಲಾಸುಗಳ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಲಾಗುವುದು. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸ್ನಲ್ಲಿ ದಾಖಲಿಸಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ. ರಾಕುಂಫಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಐಸಿ ರಾಕುಂಫಿ. ಮೊಬೈಲ್ ನಂಬರ್ 9740656311 ಹಾಗೂ 08352318401. ಸ್ಥಳ ಧನುಷ್ ಕೋಚಿಂಗ್ ಕ್ಲಾಸ್, ರೂಡ್ಗಿ ಬಿಲ್ಡಿಂಗ್, ಬುದ್ಧ ವಿಹಾರ್ ಹಿಂದುಗಡೆ, ಹುಡ್ಕೋ ಮಾರ್ಕೆಟ್, ಜಲನಗರ, SR ಕಾಲೋನಿ, ವಿಜಯಪುರ.